ಅದರಿಂದ ಆಗುವಂತಹ ಲಾಭಗಳೇನು ಮತ್ತು ಯಾರು ಮಾಡಬಾರ್ದು ಎನ್ನುವುದನ್ನು ನಿಮಗೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಪ್ಪ ಅಂದರೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಗೆ ಅಂದರೆ ನಿಮ್ಮ ಯೂಟ್ಯೂಬ್ ವಾಹಿನಿಗೆ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಇದೇ ರೀತಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಸಹಾಯ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಕಪಾಲಭಾತಿಯನ್ನು ಅದರಿಂದ ಆಗುವಂಥ ಲಾಭಗಳೇನು ಮತ್ತು ಯಾರು ಮಾಡಬಾರ್ದು ಎನ್ನುವುದನ್ನು ನಿಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೋಡಿ ನಂತರ ವಿಡಿಯೋದಲ್ಲಿ ಯಾವ ರೀತಿ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕಪ್ಪ ಅಂದರೆ ಯಾವುದಾರ ಒಂದು ಆಸನದಲ್ಲಿ ಕುಳಿತಿರಬೇಕು. ಸುಖಾಸನ, ಸಿದ್ಧಾಸನ, ಪದ್ಮಾಸನ ಅಥವಾ ಯಾವುದಾರ ಒಂದು ಸ್ವಸ್ತಿಕಾಸನ ಈ ರೀತಿಯಲ್ಲಿ ಕೂತ್ಕೋಬೇಕು. ನಾನು ಪದ್ಮಾಸನದಲ್ಲಿ ಕುಳಿತು ಈ ಅಭ್ಯಾಸವನ್ನು ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಪದ್ಮಾಸನದಲ್ಲಿ ಕುಳಿತಿದ್ದೇವೆ. ನಂತರ ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡುವುದು ಹೇಗೆ ಅಂದರೆ ನಾವು ಉಸಿರನ್ನು ಪ್ಯಾಸಿವ್ ಆಗಿ ಉಸಿರನ್ನು ತಗೊಳ್ತಿರುತ್ತೆ, ನಾವು ಆ್ಯಕ್ಟಿವ್ ಆಗಿ ಉಸಿರನ್ನು ಹೊರ ಹಾಕುವಂಥದ್ದು. ಅಂದರೆ ನಾವು ಇಚ್ಛೆಪೂರ್ವಕ ಉಸಿರನ್ನು ಹೊರ ಹಾಕಬೇಕು. ಅಂದರೆ ದೀರ್ಘವಾಗಿ ಒಂದ್ಸಲ ಉಸಿರನ್ನು ತಗೊಳ್ತೇವೆ, ಉಸಿರನ್ನು ಫೋರ್ಸ್ಫುಲ್ಲಾಗಿ ಹೊರ ಹಾಕುವಂಥದ್ದು. ನಾವು ಕೈಗಳನ್ನು ಈ ರೀತಿಯಾದರೂ ಇಡಬಹುದು ಅಥವಾ ಚಿನ್ನ ಮುದ್ರೆಯಲ್ಲಾದರೂ ಇಡಬಹುದು. ಮತ್ತು ಈ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಭುಜಗಳನ್ನಾಗಲಿ ನಮ್ಮ ದೇಹದ ಯಾವುದೇ ಭಾಗವನ್ನು ನಾವು ಮೂಮೆಂಟ್ ಮಾಡುವಂಥದ್ದು. ನಮ್ಮದು ಬರೀ ಉಸಿರು ಮಾತ್ರ ಹೊರ ಹೋಗಬೇಕು. ಮತ್ತು ಈ ಅಭ್ಯಾಸವನ್ನು ಪ್ರಾರಂಭ ಮಾಡ್ತೀನಿ ನೋಡಿ. ನೇರವಾಗಿ ಕೂತ್ಕೊಳ್ತೀರಿ. ನಂತರ 1-2-3 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ಮತ್ತು ಉಸಿರನ್ನು ಹೊರ ಹಾಕಿ ಬಾಡಿನ ರಿಲ್ಯಾಕ್ಸ್ ಮಾಡುವುದಕ್ಕೆ. ಈ ರೀತಿ 1-2-3 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಮತ್ತು ಉಸಿರನ್ನು ಹೊರ ಹಾಕ್ತಾ ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಾವು ರಿಲ್ಯಾಕ್ಸ್ ಮಾಡಬೇಕು. ನಂತರ ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ. 1 ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ತೇವೆ. ನಂತರ ಉಸಿರನ್ನು ಹೊರ ಹಾಕಬೇಕಾದ್ರೆ ನಾವು ಆ್ಯಕ್ಟಿವ್ ಆಗಿ ಉಸಿರನ್ನು ಹೊರ ಹಾಕುವಂಥದ್ದು. ಈ ರೀತಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕು. ಅಂದರೆ ನಾವು ಉಸಿರನ್ನು ತಗೋಬಾರ್ದು. ಮೊದಲನೇ ಬಾರಿ ಒಂದೇ ಬಾರಿ ಉಸಿರನ್ನು ತಗೊಳ್ಬೇಕು. ನಂತರ ಉಸಿರನ್ನು ಫೋರ್ಸ್ಫುಲ್ಲಾಗಿ ಉಸಿರನ್ನು ಹೊರ ಹಾಕಬೇಕು. ಮತ್ತು ಈ ತಪ್ಪನ್ನು ನಾವು ಮಾಡಬಾರ್ದು. ಯಾವ ರೀತಿಯಪ್ಪ ಆ ತಪ್ಪು ಅಂದರೆ ಹೀಗೆ ಉಸಿರನ್ನು ತಗೊಳ್ಳೋದು ಮತ್ತು ಉಸಿರನ್ನು ಆಗಲೇ ಹೊರಗೆ ಹಾಕೋದು. ಈ ರೀತಿ ನಾವು ಮಾಡಬಾರ್ದು. ಒಂದೇ ಬಾರಿ ದೀರ್ಘವಾಗಿ ಉಸಿರನ್ನು ತಗೊಳ್ಬೇಕು. ಆ ಉಸಿರು ಖಾಲಿಯಾಗೋವರೆಗೂ ನಾವು ಆ್ಯಕ್ಟಿವ್ ಆಗಿ ಉಸಿರನ್ನು ಫೋರ್ಸ್ಫುಲ್ಲಾಗಿ ಹೊರ ಹಾಕಬೇಕು. ಮತ್ತು ಈ ಪ್ರಾಣಾಯಾಮವನ್ನು ನಾವು ಮಾಡಬೇಕಾದ್ರೆ ನಮ್ಮ ಸೊಂಟದ ಭಾಗದಿಂದ ಹಿಡಿದು ಕತ್ತಿನ ಭಾಗವೂ ಸಹ ಸಂಪೂರ್ಣವಾಗಿ ನೇರವಾಗಿ ಇರಬೇಕು. ಆ ರೀತಿ ನಾವು ಈ ಪ್ರಾಣಾಯಾಮವನ್ನು ಮಾಡುವಂಥದ್ದು. ಇದಾಗಿತ್ತು ಇವತ್ತಿನ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ. ನಾವು ಇವತ್ತಿನ ಯೋಗಾಭ್ಯಾಸದಲ್ಲಿ ಇದನ್ನು ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಜಾಸ್ತಿ ತುಂಬ ಹೊತ್ತು ಮಾಡುವಂಥ ಅವಶ್ಯಕತೆ ಇಲ್ಲ ಅಥವಾ ತುಂಬ ಕಡಿಮೆನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ನಾವು 1 ಸೆಕೆಂಡಿಗೆ 1 ಬಾರಿ ಉಸಿರನ್ನು ಹೊರ ಹಾಕಿದರೆ ಇದು ಕರೆಕ್ಟಾಗಿ ನಮಗೆ ಬೆನಿಫಿಟ್ಸನ್ನು ಕೊಡುತ್ತೆ. ಹಾಗಾಗಿ ಇಂದಿನ ಯೋಗಾಭ್ಯಾಸ ನಾವು ಕಪಾಲಭಾತಿಯನ್ನು ಯಾವ ರೀತಿ ಮಾಡಬೇಕೆನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು
ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ.